ಇದು 45 ವರ್ಷಗಳ ಬಳಿಕ ಕ್ರಿಕೆಟ್ ಇತಿಹಾಸದಲ್ಲಿ ಪುನಃ ಸಂಭವಿಸಿದ ಅದ್ಭುತ ಕ್ಷಣ. ಆದರೆ ಈಗ ಶುಭಮನ್ ಗಿಲ್ ಅದನ್ನು ಸಾಧಿಸಿದ್ದಾರೆ. ಇದು ಹಿಂದೆ ಕೇವಲ ಒಂದು ದಿಗ್ಗಜ ಆಟಗಾರನ ಹೆಸರಿನಲ್ಲಿ ಮಾತ್ರವಿತ್ತು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯ ನಡೆಯುತ್ತಿದೆ ಮತ್ತು 4ನೇ ದಿನದವರೆಗೆ ಪಂದ್ಯ ಸಂಪೂರ್ಣವಾಗಿ ಭಾರತದ ವಶದಲ್ಲಿದೆ. ಆದರೆ ಈ ಟೆಸ್ಟ್ನ ಅತಿದೊಡ್ಡ ಕತೆ ನಾಯಕನಾದ ಶುಭಮನ್ ಗಿಲ್. ಮೊದಲ ಇನ್ನಿಂಗ್ಸ್ನಲ್ಲಿ ಗಿಲ್ 269 ರನ್ಗಳ ಐತಿಹಾಸಿಕ ಇನ್ನಿಂಗ್ಸ್ ಆಡಿದರು. ಕ್ಲಾಸ್ ಮತ್ತು ಕಂಟ್ರೋಲ್ ಎರಡೂ ಇತ್ತು. ಪ್ರತಿ ಶಾಟ್ನಲ್ಲಿ ಆತ್ಮವಿಶ್ವಾಸ, ಪ್ರತಿ ರನ್ನಲ್ಲಿ ನಾಯಕತ್ವದ ಛಾಯೆ. ಎಲ್ಲರೂ ಎನಿಸಿಕೊಳ್ಳುತ್ತಿದ್ದರು ಅವರು 2ನೇ ಇನ್ನಿಂಗ್ಸ್ನಲ್ಲಿ ನಿಧಾನವಾಗಿರಬಹುದು ಎಂದು. ಆದರೆ ಗಿಲ್ 162 ಎಸೆತಗಳಲ್ಲಿ 161 ರನ್ ಗಳಿಸಿದರು. ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿಸಿದರು. ವೇಗ ಆಯ್ದೆಮ್, ಆದರೆ ಫೋಕಸ್ ಇನ್ನಷ್ಟು ಗಟ್ಟಿಯಾದುದು. ಇತಿಹಾಸ ಅದಾಗೆ ಬರೆಯಲ್ಪಡುತ್ತದೆ, ಆಟಗಾರನು ಸೀಮೆಗಳನ್ನು ಮೀರುವಾಗ. ಟೆಸ್ಟ್ ಕ್ರಿಕೆಟ್ನ 2 ಇನ್ನಿಂಗ್ಸ್ಗಳಲ್ಲಿ 150 ರನ್ ಮಾಡುವ ದ್ವಿತೀಯ ಆಟಗಾರರಾಗಿದ್ದಾರೆ ಗಿಲ್. ಮೊದಲ ಆಟಗಾರ ಯಾರು? ಸಂವಹನ 1980ರಲ್ಲಿ ಆಸ್ಟ್ರೇಲಿಯಾದ ಎಲನ್ ಬಾರ್ಡರ್ 150 ಮತ್ತು 153 ರನ್ಗಳ ಇನ್ನಿಂಗ್ಸ್ ಆಡಿದ್ದರು. ಇನ್ನು ಈಗ 45 ವರ್ಷಗಳ ನಂತರ ಆ ಪಟ್ಟಿಯಲ್ಲಿ ಭಾರತೀಯ ಹೆಸರು ಶುಭಮನ್ ಗಿಲ್. ರೋಹಿತ್ ಶರ್ಮಾ ನಿವೃತ್ತಿಯ ನಂತರ ತಂಡದ ನಾಯಕತ್ವ ಗಿಲ್ಗೆ ನೀಡಲಾಯಿತು. ಮೊದಲ ಟೆಸ್ಟ್ ಸೋಲಿನ ಬಳಿಕ ಪ್ರಶ್ನೆಗಳು ಎದ್ದವು, ಟೀಕೆಗಳು ಬಂದವು. ಆದರೆ ಈ ಟೆಸ್ಟ್ನಲ್ಲಿ ಅವರು ಬ್ಯಾಟ್ ಮೂಲಕ ಉತ್ತರ ನೀಡಿದರು, ನಾಯಕನಂತೆ ಹೋರಾಡಿದರು. ಭಾರತ ಇಂಗ್ಲೆಂಡ್ಗೆ 608 ರನ್ಗಳ ಗುರಿಯನ್ನು ನೀಡಿದೆ. 4ನೇ ದಿನದವರೆಗೆ ಇಂಗ್ಲೆಂಡ್ ಕೇವಲ 3 ವಿಕೆಟ್ಗೆ 72 ರನ್ಗಳಷ್ಟೇ ಮಾಡಿದೆ. ಈಗ ಟೀಂ ಇಂಡಿಯಾ ಗೆಲುವಿಗೆ ಕೇವಲ 7 ವಿಕೆಟ್ ದೂರದಲ್ಲಿದೆ. ಗಿಲ್ ನಾಯಕತ್ವದಲ್ಲಿ ಅವರ ಮೊದಲ ಟೆಸ್ಟ್ ಗೆಲುವಿನಿಂದ ಒಂದು ಕಾಲದಲ್ಲಿ ಅವರು ಭವಿಷ್ಯದ ತಾರೆ ಎಂದು ಕರೆಯಲ್ಪಟ್ಟರು. ಆದರೆ ಇಂದು ಗಿಲ್ ತೋರಿಸಿದ್ದಾರೆ, ಅವರು ಕೇವಲ ಭವಿಷ್ಯವಲ್ಲ, ಈಗಿನ ನಕ್ಷತ್ರವೂ ಹೌದು. ಕ್ರಿಕೆಟ್ ಪುಸ್ತಕದಲ್ಲಿ ಈಗ ಡಬಲ್ ಗ್ಯಾಡಿ ಟನ್ಸ್ ಪಟ್ಟಿಯಲ್ಲಿ ಭಾರತದ ಹೆಸರು ಸೇರಿದೆ.